ಬಿಡಣ್ಣ ಬಿಡಣ್ಣ, ನೀನು ತಮ್ಮ ಅಂತ ಮರ್ಯಾದೆ ಕೊಟ್ಟಿದ್ರೆ ನಾನು ಅಣ್ಣ ಅಂತ ಸುಮ್ಮನೆ ಆಗ್ತಿದ್ದೆ. ನೀನು ಮತ್ತೆ ನನಗೆ ಮರ್ಯಾದೆ ಕೊಟ್ಟ. ಇವ್ರು ಯಾರಿಗೋ ಮೂರನೇರ್ಗೆ ಇವ್ರ ಮುಂದೆ ನನಗೆ ಅವಮಾನಿಸ್ತಲ್ಲ ನೀನು. ಮತ್ತು ನನಗೆಲ್ಲೈತೆ ತಮ್ಮನಾಗ ಮರ್ಯಾದೆ? ಅಣ್ಣಗೆ ನೀನು ಬೆಲೆ ಕೊಡಲ್ಲ ಅಂತ ನೀನು ಹೇಳ್ತಾ ಇಲ್ಲಿಯಲ್ಲ, ತಮ್ಮನಾಗ ನನಗೆಲ್ಲೈತೆ ಮರ್ಯಾದೆ? ಮತ್ತೆ ಎಷ್ಟಂತ ಕೊಡ್ತಾರೋ ನೀನು ಪುಕ್ಸಟ್ಟೆ ರೇಷನ್ನ? ಎಷ್ಟಂತ ಕೊಡ್ತಾರೋ ನೀನು ರೇಷನ್ನ? ಮಾತಾಡಬೇಡ, ಮಾಡೋದು ಕಚಡ ಕೆಲಸ ಮಾಡಿ ತಿರ್ಗಾ ನಿಂದೆ ಜೋರು ಮಾಡ್ತೀಯಾ. ತೆಗ್ಯಲೆ ಕೈಯ ತೆಗ್ಯೋ. ಹೊಡಿಬೇಡ ಅಣ್ಣ, ನೀನು ಯಾಕೆ ಹೊಡಿತಾ ಇದೀಯಾ? ಹೊಡಿಬೇಡ ನೀನು. ಏಯ್, ನೀನು ಹೊಡಿಬೇಡ ಕಣೆ. ನೀನು ಯಾವಳೆ ನಾನು ಹೊಡಿಯೋಕ್ಕೆ? ಮತ್ತೆ ನಮ್ಮನ್ನ ಕೆಲಸದಿಂದ ತೆಗಿಸ್ಬೇಕು ಅಂತ ಹೇಳಿ ನೀನು ಹಿಂಗೆ ಯಾಕೋ ಮಾಡಿದೆ? ಮತ್ತೆ ಹೊಡಿದಂಗೆ ಹಂಗೆ ಬಿಡ್ತಾರೆ ಇಂಥ ಕೆಲಸ ಮಾಡಿದ್ರೆ. ಹೇಳ ಲೋಪರ್ ನನ್ನ ಮಗನೇ, ಲೋಪರ್ ನನ್ನ ಮಗನೇ. ಏಯ್, ತೆಗ್ಯಲೆ ಕೈಯ ತೆಗ್ಯೆ. ಏಯ್, ಅವಳು ಇವಳು ಅಂತ ಮಾತಾಡ್ತೀಯ? ಮುಷ್ಟಿ ಕುಟ್ಟತೀನಿ ನನ್ನ ಮಗನೇ. ಅಲ್ಲೊಂದಿರಬಾರ್ದು. ದೌಡೆಗಳವೆಲ್ಲನ 32 ಎಲ್ಲ ಕಳಿಸ್ಕೊಂಡು ಸಿಕ್ ಬೀಳ್ಬೇಕು. ಹಂಗೆ ಕೊಡ್ತೀನಿ ನನ್ನ ಮಗನೇ. ಅವಳು ಇವಳು ಅಂತ ಮಾತಾಡಿದ್ರೆ ಮರ್ಯಾದೆ ಕೊಟ್ಟು ಸರಿಯಾಗಿ ಮಾತಾಡಿದ್ರೆ ಸರಿ. ಬಿಡು ಡಿಂಪಕ್ಕ, ನಾನೆಲ್ಲ ಇವನು ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಸುಮ್ಕಿರು, ನೀನು ಹೊಡಿಬೇಡ. ನೀನು ಯಾಕೆ ಇವ್ನು ನೋಡ್ದು ಕೈ ಯಾಕೆ ನೋವು ಮಾಡ್ಕೊಂತೀಯ? ಸುಮ್ಕಿರು. ಮತ್ತು ನೋಡ ಅವ್ನು ಮಾತಾಡೋದ ಅವಳು ಇವಳು ಅಂತ ಕೇಳ್ತಾನೆ. ಅವಳು ಇವಳು ಅಂತ ಕೇಳಿದ್ರೆ ಏನಿಲ್ಲ, ಬಾಯಿ ಹಿಡ್ಕೊಂಡು ಸರಿಯಾಗಿ ಹೊಲ್ದು ಬಿಡ್ತೀನಿ. ಸೂಜಿ ದಾರ ತಾಂಡು ನನ್ನ ಮಗನೇ. ನಾನು ಹೇಳ್ತೀನಿ ನಾನೇನೆ ಅವಳು ಇವಳು ಅಂತ ಮಾತಾಡಲ್ಲ. ನೆಟ್ಟಿಗೆ ಮಾತಾಡು. ಕಟ್ಕೊಂಡಿರೋ ಗಂಡ ಏನೋ ನೀನೇನು ಹಂಗೆ ಮಾತಾಡ್ತೀಯ? ಅವಳು ಇವಳು ಅಂತ ಕೇಳ್ತೀಯ ನನ್ನ ಹೆಂಡ್ತಿನ? ವಾಲಿ ಬಾರಲೇ, ಇನ್ನು ನೋಡೋಣ. ಓ ಯಾಕೋ ಯಾಕೋ? ಏಯ್, ಮುಚ್ಚಲ್ಲ ಬಾಯಿ, ಮುಚ್ಚೋ ಬಾಯಿ ಮುಚ್ಚೋ. ಓ, ಮಾಡೋದೆಲ್ಲ ಮಾಡಿ ಏನ್ದವ್ರು ಮಾಡ್ತಾ ಇದ್ದಾನೆ ನೋಡು ಅಲ್ಕ ನನ್ನ ಮಗ. ಏನಿಲ್ಲ, ತಿರ್ಗಿಸ್ಕೊಟ್ಬಿಡ್ತೀನಿ. ತಿರ್ಗಿಸ್ಕೊಟ್ಟೆ ಅಂದರೆ ಏನಿಲ್ಲ, ನಿನ್ನ ತೆಗಿಯಲ್ಲ ಕಯ್ಯ ತೆಗ್ಯೋ. ತಮ್ಮ ಅಂತ ಹೇಳಿ ನೀನು ನನಗೆ ಬೇರೆ ಗೌರವ ಕೊಟ್ಟಿದ್ರೆ, ಬೇರೆ ಮುಂದೆ ಸಾಧನೆ ಮಾಡಲಿಲ್ಲ ಅಂದ್ರೆ ನಾನು ಈ ಕೆಲಸ ಮಾಡ್ತಾ ಇರಲಿಲ್ಲ. ನೀನು ಯಾಕೆ ಅವ್ರ ಮುಂದೆಲ್ಲ ನಾನು ಸಾಧನೆ ಮಾಡಿದೆ? ಮತ್ತೆ ಏಯ್, ನಿನಗೆ ಪುಕ್ಸಟ್ಟೆ ಕೊಡೋಕ್ಕೆ ನಾನೇ ಬೆಳೆದಿರೋದೇನೋ? ಒಳ್ಳೆ ಮಾತಲ್ಲಿ ಮತ್ತೆ ಎಷ್ಟು ಸತಿ ಹೇಳೋದು? ನಾನು ಹೇಳ್ದಂಗೆ ಅವ್ರು ಮಾಡಿದ್ರು ಅಷ್ಟೇ. ಕೆಲಸದವ್ರು ಅವರು ಏನು ನಾನು ಏನು ಹೇಳಿದೆ ಅದನ್ನು ಮಾಡಿದ್ರು ಅವರು. ನಾನೇ ಹೇಳಿದ್ದು ಕೊಡಬೇಡ್ರಿ ಅಂತ. ಯಾಕೋ ಇವಾಗ ಯಾಕೋ ನಿಂದು ಅಷ್ಟೇನೋ ನಿನಗೆ ಎದ್ರಕೊಂಡು ಕೊಡೋ ಅಂಥದ್ದೇನೋ? ಏನು ನೀನೇ ನನಗೆ ಬಂಡವಾಳ ಕೊಟ್ಟಿದ್ಯೇನೋ? ನೀನೇನು ಬಂಡವಾಳ ಕೊಟ್ಟಿದ್ಯಾ ನನ್ನ ಮಗನೇ? ಇಲ್ಲೋಣ, ನಂದು ಎಷ್ಟು ದುಡ್ಡು ಆಗೈತೆ. ದಿನ 5 ಚೀಲ ಎಲ್ಲದರಲ್ಲೂ ಎಲ್ಲ ಎಷ್ಟೆಷ್ಟು ಪ್ಯಾಕೆಟ್ ಹೋಗಿದೆ ನಾನು ಕೌಂಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀನು ರೇಷನ್ ತಗೊಂಡೋಗಿರೋದು ಇವಾಗೆಲ್ಲ ನನಗೆ ಲಾಸ್ ಆಗಿರೋದು. ಅದು ದುಡ್ಡು ಕೊಡಲಿಲ್ಲ ಅಂದರೆ ನನ್ನ ಮಗನೇ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಾನು ಕಂಪ್ಲೇಂಟ್ ಕೊಡ್ತೀನಿ ನೋಡಿ, ಹೇಳಿರ್ತೀನಿ. ಅಯ್ಯೋ, ನಾನು ಎತ್ತು ಕೂಡ ನಾನು ಇನ್ನೂ ಇವತ್ತೇ ಬಂದಿರೋದು, ನಾನು ತಗೊಂಡೋಗಿಲ್ಲ. ಓ, ತಗೊಂಡೋಗಿಲ್ವಂತೆ. ಏನಾನ ಕೊಡಲಿಲ್ಲ ಅಂದರೆ ಏನು ದಿನ 20-25 ಸಾವಿರ ಲಾಸ್ ಆಗೈತೆ. ಇವಾಗ 4-5 ದಿವಸದಿಂದನೂ ಇದೇ ಗೋಳು ಆಗ್ತಾ ಇರೋದು. ಅದೆಷ್ಟು ಲಾಸ್ ಆಗೈತೆ ನಾನೆಲ್ಲ ಬರೆದಿಟ್ಟಿದ್ದೀನಿ. ಅಷ್ಟು ಕೊಟ್ಟರೆ ಸರಿ ನನ್ನ ಮಗನೇ. ನಿನಗಿಲ್ಲಾಂದರೆ ಇಲ್ಲೋಡು, ನಾಳೆಗೆಲ್ಲ ಊರಾಗೆಲ್ಲ ದೊಡ್ಡವ್ರನ್ನ ಕಲೆ ಹಾಕ್ತೀನಿ. ತಮ್ಮಾಗಿಂತ ಅದು ಮಾಡೋದು ಮೋಸ ಮಾಡೋದು ಸರಿನೇ ಅಂತ ಯಾರನ್ನ ನಾಲ್ರನ್ನ ಕಲೆ ಹಾಕಿ ಮಕ್ಕಳುಗಳಿಸ್ತೀನಿ ನನ್ನ ಮಗನೇ. ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಹೋಗಿ. ಸುಮ್ಮನೆ ಕಂಪ್ಲೇಂಟ್ ಕೊಡೋ ವರ್ಷ ಕಂಪ್ಲೇಂಟ್ ಕೊಟ್ರೇನೆ ಇದು ಸರಿ ಹೋಗೋದು. ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ಆಗಲ್ಲ. ಸುಮ್ಕಿರೇ ನೀನು ಯಾಕೆ ಮಾತಾಡ್ತೀಯೇ? ನೆಟ್ಟಿಗೆ ಮಾತಾಡೋ ಹೊಲ್ಕ ನನ್ನ ಮಗನೇ, ದೌಡಿ ಗುದ್ದು ಬಿಡ್ತೀನಿ. ನನಗೆ ಹೊಡಿತೀಯೇನೆ? ನೀನು ಯಾರೇ ನನ್ನ ಹೊಡಿಯೋಕ್ಕೆ? ಅವಳು ಇವಳು ಅಂತ ಮಾತಾಡು. ಸರಿಯಾಗಿ ಕುಟ್ಟು ಡಿಂಪು ಹೇಳ್ತೀನಿ ಇನ್ನೊಂದ. ಅಪ್ಪ, ನನ್ನ ಕೈ ಬಿಡೋ ಅಪ್ಪ ರೀ. ಎಲ್ಲ ಕಡ್ದ ಕಣ್ರಿ ಅಪ್ಪ. ಈ ನನ್ನ ಮಗನೇ ಬಿಡೋ ಬಿಡೋ. ಬಿಡಲೇ, ಬಿಡೋ. ಎಲ್ಲ ಕಡಿಬೇಡ, ಬಿಡೋ ಬಿಡೋ. ಹೊಸ ಎಲ್ಲ ಕಡಿಬೇಡ, ಬಿಡಲ್ಲ. ಎಲ್ಲ ಕಡಿಬೇಡ, ಬಿಡಲ್ಲ. ತೆಗಿರಲೇ ನಿಮ್ಮಜ್ಜಿ, ತೆಗಿರಲೇ. ನಿಂತ್ಕೊಳ್ಳಲೇ, ಓಡೋಗ್ಬೇಡ. ನಿಂತ್ಕೊಳ್ಳಲೇ ಲೋಪರ್ ನನ್ನ ಮಗನೇ. ಎಲ್ಲ ಕಡ್ದು ಓಡೋಗ್ತೀಯಾ ನನ್ನ ಮಗನೇ? ಕೈಗೆ ಸಿಗಲ್ಲ ನೀನು ಐದಾವೆ. ಅಕ್ಕ ಏಕೋ ರಕ್ತ ಬರ್ತೈತೆ ಕಣಕ್ಕ. ಏಕೋ ಪ್ರಕಾಶ ಬಾ, ಓಡೋದ ಬೈಕಲ್ಲಿ ಹೋದ. ಅವ್ನು ಸಿಗಲ್ಲ ಬಾ. ಇಲ್ಲಿ ಬೆಳ್ಕರ್ದಾಗ ಅವನು ಊರಿಗೆ ಬರಲೇಬೇಕು. ಊರಿಗೆ ಬರ್ದಂಗೆ ಅದು ಎಲ್ಲಿಗೆ ಹೋಗ್ತಾನೆ ನೋಡೋಣ. ಊರಿಗೆ ಬರ್ದಂಗೆ ಅದು ಎಲ್ಲಿಗೆ ಹೋಗ್ತಾನೆ ನೋಡೋಣ. ಬಾರಲ್ಲೇ, ಊರಕ್ಕೆ ಬಂದೇ ಬರ್ತಾನ ಅವನೇನೆಲ್ಲೂ ಹೋಗಲ್ಲ ಬಾ. ಇಲ್ಲಿ ನೋಡಿ, ತಪ್ಪಿಸ್ಕೊಬಿಟ್ಟ. ಡಿಂಪು ನೋವಾಯ್ತಾ? ಡಿಂಪು ಊರಿ ಅಲ್ಲಾಗ ಹಂಗೆ ಕಚ್ಚಿಬಿಟ್ಟ, ಹಿಡ್ಕೊಂಡಿದ್ದ ಕಚ್ಚಿಬಿಟ್ಟ. ಪಾ ನೋಡಿ ಹೆಂಗೆ ಕಡ್ದಿದ್ದಾನೆ. ಯಪ್ಪ, ರಕ್ತ ಬತ್ತೈತೆ. ಹಿಂಗೆ ಕಡಿಯೋದು ಅವನಿಗೆ ಗೊತ್ತಾಗಲ್ವ ಸ್ವಲ್ಪನಾದ್ರೂ? ಅಯ್ಯೋ ಡಿಂಪಕ್ಕ, ನೀವು ಯಾಕೆ ಹೊಡಿಯೋಕೆ ಹೋದ್ರಿ ಅವನಿಗೆ? ನೀವು ಬಾಯಿ ಹತ್ರ ಹೊಡಿಯೋಕೆ ಹೋಗಿದ್ರೆ ಅದಕ್ಕೆ ಅವ್ನು ಬಾಯಲ್ಲಿ ಇಟ್ಕೊಂಡಿದ್ದಾನೆ. ಮತ್ತೆ ಅವಳು ಇವಳು ಅಂತ ಮಾತಾಡ್ತಾನೆ, ಅದಕ್ಕೇನೆ ಬಾಯಿಗೆ ಹೊಡೆದು ಬಿಡ್ತೀನಿ ಅಂತ ಹೇಳಿ ಬಾಯಿಗೆ ಹೊಡೆದಿದ್ಕೆ ನೋಡು ಹೆಂಗೆ ಕಚ್ಚೋಗ್ಬಿಟ್ಟ ಅಲ್ಕ ನನ್ನ ಮಗ. ಅವನಿಗೆ ಐದಾವ್ ತಡಿ. ಹೊಲ್ಲ ಕಡ್ದಿರೋದಲ್ದೆ ನಾನಂತೂ ಬಿಡಲ್ಲ. ಎಲ್ಲ ದಂಡ ವಸೂಲಿ ಮಾಡಲಿಲ್ಲ ಅಂದ್ರೆ ಕೇಳು, ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತೀನಿ. ನನ್ನ ಮಗ ಸಿಗಲಿ, ನಾಳೆ ಕೂರಕ್ಕೆ ಮಂತ ಕುಡಿಕೊಂಡೋಗಿ ಸರಿಯಾಗಿ ಬಾರಿಸ್ತೀನಿ ಅಲ್ಕ ನನ್ನ ಮಗುಗೆ. ನೋಡು ಹೆಂಗೆ ಕಡ್ದು ಹೋಗಿದ್ದ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಲ್ಲ. ಎಂಥ ಕೆಲಸ ಮಾಡಿ ಇನ್ನು ನಾನು ಏನು ಕೆಲಸ ಮಾಡಿಲ್ಲ ಅಂತ ಮಾತಾಡ್ತಾನೆ. ನಾನಂತ ತಪ್ಪು ಕೆಲಸ ಏನು ಮಾಡಿಲ್ಲ ಅಂತ ಮಾತಾಡ್ತಾನೆ. ಹರ್ಷ, ಇವ್ನು ನಾ ಸುಮ್ಮನೆ ಬಿಡಬಾರ್ದು. ಇವನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸ್ಲಿಲ್ಲ ಅಂತಂದರೆ ಇನ್ನೊಂದು ದಿವಸ ಇನ್ನೊಂದು ಮಾಡ್ತಾನೆ. ಇವಾಗ ನೋಡು, ಇವಾಗ ನಾವು
ಸುಮ್ಮನಾಗಬಾರ್ದು, ಚೆನ್ನಾಗಿ ಬುದ್ಧಿ ಕಲಿಸಿ ಸುಮ್ಮನಾಗಬೇಕು. ಬೆಳ್ ಕರೀಲಿ, ಬರ್ರಿ ಹೋಗೋಣ. ಡಿಂಪು ಬಾ, ಬೆಣ್ಣೆ ಸ್ವಲ್ಪ ಬಟ್ಟೆ ಏನಾದರೂ ಇದ್ದರೆ ಸುತ್ಕೋ, ವೇಸ್ಟ್ ಬಟ್ಟೆ ತಗೊಂಡು. ಅಪ್ಪ ನೋವು ಆಗ್ತೈತೆ ಸರ್, ಯಾಕೆ ಕಡ್ಚಿಬಿಟ್ಟ ಅಪ್ಪ. ಮತ್ತೆ ಅಲ್ಲ ಕಡ್ದಿರೋದು ನೋವು ಆಗ್ದಂಗೆ ಇರುತ್ತೆ ಡಿಂಪಕ್ಕ, ಸರಿಯಾಗಿ ನೋವಾಗುತ್ತೆ. ನನ್ನ ಮಗುಗೆ ಬೆಳಕರಿಲಿ ಸಿಗಲಿ ನನ್ನ ಕೈಗೆ, ಆಮೇಲೆ ಇರೋದ ನನ್ನ ಮಗುಗೆ. ಊರು ಮುಂದಕ್ಕೆ ಹಾಕ್ಬಿಟ್ಟು ಇವನೆಂಥ ಕಚಡ ನನ್ನ ಮಗ ಅಂತ ತೋರಿಸ್ಬೇಕು. ನೋಡಪ್ಪ, ಹರ್ಷ ಎಷ್ಟು ಒಳ್ಳೇದು ಮಾಡ್ದ ತಮ್ಮನಿಗೆ. ತಮ್ಮನೇ ಇವತ್ತು ಅವನಿಗೆ ಅಣ್ಣನಿಗೆ ಎಷ್ಟು ಕೇಡು ಬಾಯಿಸ್ತಾ ಇದ್ದಾನೆ, ಎಂಥದ್ದು ಕೆಲಸ ಮಾಡ್ದ ಅಂತ ಹೇಳಿ ಎಲ್ಲ ಥೂ ಅಂತ ಉಗುಳ್ಬೇಕಾ ನನ್ನ ಮಗನ್ನ. ಹಂಗೆ ಮಾಡ್ತೀನಿ, ಸುಮ್ಮನೆ ಅಂತೂ ಬಿಡಲ್ಲ, ಸುಮ್ಮನಿರು. ನನ್ನ ಮಗುಗೆ ದುಡ್ಡೆಲ್ಲ ವಸೂಲಿ ಮಾಡಿಕೊಂಡು ಕೈಯಲ್ಲಿರೋ ದುಡ್ಡೆಲ್ಲ ಕಿತ್ಕೊಂಡು ಕೈ ಬಿಟ್ರೇನೆ. ಇಲ್ಲಾಂದರೆ ಅವನು ನಾಳೆ ಇನ್ನೊಂದು ದಿವಸ ಇನ್ನೊಂದು ಕೆಲಸ ಮಾಡ್ತಾನೆ. ಇವಾಗ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಬಗ್ಗಲ್ಲ ಅವನು, ಬುದ್ಧಿ ಕಲಿಸ್ಲಿಲ್ಲ ಅಂದರೆ. ನಾನು ದಂಡ ಹಾಕ್ತೀನಿ, ದಂಡ ಕೊಡಲಿಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಅಲ್ಲ ಕಡ್ದಿರೋಕ್ಕೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಮಗನೇ, ನೀನು ಏನಾನ ನನ್ನ ಹೆಂಡತಿಗೆ ಇಷ್ಟು ಪರಿಹಾರ ಅಂತ ಕೊಡಬೇಕು, ಹೊಲ್ದಾಗ ಯಾಕೆ ಕಡ್ದೆ ಅಂತ ಹೇಳಿ ನಾನು ಊರಾಗ ಗೌಡ್ರನ್ನೆಲ್ಲ ಕಲೆ ಹಾಕ್ತೀನಿ. ಏನಾನ ಅಲ್ಲೂ ಅವರು ಏನಾನ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಅಂದರೆ ನಾವು ಹೆಂಗೆ ಮುಂದುವರಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ ಅಂತ ಹೇಳ್ತೀನಿ. ಕಂಪ್ಲೇಂಟ್ ಕೊಡ್ತೀವಿ, ಹೋಗಿ ನೋಡ್ರಿ ಸಾ ಹಿಂಗೆ ಅಲ್ಲ ಕಡಿಬೋದೇನೆ ಅಂತ ಹೇಳಿ. ಮೊದಲೇ ಮನುಷ್ಯರ ವಿಷ, ಅಲ್ಲ ಕಡಿಬಾರ್ದು ಅಂತದ್ರಾಗ ಅಲ್ಲ ಕಡ್ದಿದ್ದಾನೆ ಅಂದರೆ ನನ್ನ ಮಗನ್ನ ನಾವು ಸುಮ್ಮನೆ ಬಿಡ್ತೀವ? ಅಯ್ಯೋ ಡಿಂಪು, ಏನಾದರೂ ವೇಸ್ಟ್ ಬಟ್ಟೆ ಇದ್ದರೆ ಸುತ್ಕೊಬಿಡು. ವೇಸ್ಟ್ ಬಟ್ಟೆ ಎಲ್ಲೈತಪ್ಪ? ಕೊಳಮ್ಮ ನಮ್ಮದು ಪಂಚನೆಯವ್ರು ಕೊಡ್ತೀನಿ. ಕೊಳಮ್ಮ ನೋಡು, ಈ ಪಾತಣ್ಣ ಎಷ್ಟು ಒಹಿ ಅಂತೈತೆ. ಅಲ್ಲ ಕಡ್ದಿರೋದು ರಕ್ತ ಬತ್ತಿರೋದು ನೋಡಿದ್ರೆ ನಾನು ಪಂಚನೆಯವ್ರು ಕೊಡ್ತೀನಿ ಕೊಳ್ಳಮ್ಮ ಅಂತ ಹೇಳ್ತಾ ಐತೆ. ಬಿಡೋಣ, ಏನು ಬೇಡ. ಸ್ವಲ್ಪ ಬತ್ತೈತೆ, ಅಲ್ಲಿ ಏನಾರ ತಾಂಡು ಒರೆಸ್ಕೊಂತೀನಿ, ಮನೆಗೆ ಹೋದ್ಮೇಲೆ ಬಟ್ಟೆ ಸುತ್ಕೊಂತೀನಿ. ಡಿಂಪಕ್ಕ, ಬ್ಲಡ್ ಜಾಸ್ತಿ ಹೋಗುತ್ತೆ, ಏನಾದರೂ ಸುತ್ಕೋ. ಇಲ್ಲೆಲ್ಲೂ ವೇಸ್ಟ್ ಬಟ್ಟೆ ಇಲ್ಲ. ಅಲ್ಲಿ ಅಂಗಡಿ ಹತ್ರ ಏನಾದರೂ ಐತೇನೋ ನೋಡಿ, ಅಂಗಡಿ ಹತ್ರ ಹೋಗೋಣ. ಅಂಗಡಿ ಹತ್ರ ಇರಬೇಕು. ಪಾತನ್ನು ಕರ್ಕೊಂಡು ಹೋಗೋಣ ಹರ್ಷ. ನೋಡು, ಅವನು ಕರ್ಕೊಂಡು ಬಂದುಬಿಟ್ಟು ಅದೇ ಹೋಗ್ಬಿಟ್ಟ. ಪಾತ, ನೀನು ಬರೋಕ್ಕೆ ಹೋಗ್ಬೇಡ ಹಿಂಗೆ ಎಲ್ಲ. ನಾ ಹಿಂಗೆ ಕದಿಯೋಕ್ಕೆಲ್ಲ ಕರ್ಕೊಂಡು ಹೋದ್ರೆ ಮತ್ತೆ ನೀನು ಸಿಕ್ಕಾಕೊಂಡ್ರೆ ಕಷ್ಟ ನೋಡು ಎಲ್ಲಾದ್ರೂ. ನೀನು ಎಂಥವನಂತ ನಮಗೆ ಚೆನ್ನಾಗಿ ಗೊತ್ತು. ಪಾಪ ಬಿಡು, ಏನು ತಿಳುವಳಿಕೆ ಇಲ್ಲ. ಇವ್ನು ಕರ್ಕೊಂಬಂದಿದ್ದಾನೆ ಅಂತೇಳಿ ನಾವು ಸುಮ್ಮನೆ ಆಗ್ತೀವಿ. ಬೇರೆ ಕಡೆ ಆದರೆ ನಿನ್ನ ಹಿಡ್ಕೊಬಿಡ್ತಾರೆ. ಇವನ ಜೊತೆ ಹೋಗ್ಬೇಡ, ಹರ್ಷನ ಜೊತೆ. ಈ ವರ್ಷನ ಜೊತೆ ಹೋದ್ರೆ ನಿನ್ನೆಲ್ಲಾದರೂ ಸಿಕ್ಕಾಕಿಸ್ಬಿಡ್ತಾನೆ ನೋಡು, ಹೇಳಿರ್ತೀನಿ. ನಿನ್ನ ಜೊತೆ ಹೋಗ್ಬೇಡ ಪಾತ. ಪಾಪ ಅಣ್ಣಂಗೆ ಏನು ಗೊತ್ತಾಗುತ್ತೆ ಹರ್ಷ? ಅಣ್ಣಂಗೆ ಏನು ಗೊತ್ತಾಗಲ್ಲ, ಏನಿಲ್ಲ. ನನ್ನ ಮಗ ಕರ್ಕೊಂಡು ಬಂದು ಇರೋದು 50 ರೂಪಾಯಿ ಕೊಡ್ತೀನಿ ಅಂದರೆ ಬಂದುಬಿಡುತ್ತೆ. ಅಣ್ಣಗೆ ಗೊತ್ತಿಲ್ಲ ಪಾಪ. ಅಲ್ಲ, ನಾವು ಗೊತ್ತಿರೋರು ಅವನಿಗೆ ಗೊತ್ತಾಗಲ್ಲ ಅಂತ ಸುಮ್ಮನೆ ಆಗ್ತೀವಿ, ಅವನಿಗೆ ಗೊತ್ತಾಗಲ್ಲ ಅಂತ ಹೇಳಿ. ಬೇರೆ ಕಡೆ ಹಿಂಗೆ ಯಾರಿಗಾದ್ರೂ ಗೊತ್ತಿಲ್ಲದವ್ರಿಗೆ ಹಿಂಗೆ ಕರ್ಕೊಂಡು ಹೋಗ್ಬಿಟ್ರೆ ಅವನು ಸಿಕ್ಕಾಕ್ಸ್ ಬಂದರೆ ಪಾಪ ಏನು ಮಾಡ್ತಾನೆ ಅವನು? 50 ರೂಪಾಯಿ ಕೊಡ್ತೀನಿ ಅಂತ ಕರ್ಕೊಂಡು ಬಂದು ಇವನು ಸಿಕ್ಕಾಕಿಸ್ಬಿಟ್ರೆ ಬೇರೆಯವ್ರಿಗೆ ಗೊತ್ತಿರಲ್ಲ, ಚೆನ್ನಾಗಿ ಹಿಡ್ಕೊಂಡು ಹೊಡೆದು ಬಿಡ್ತಾರೆ. ಪಾಪ ಇವನು ಇದಾಗಬೇಕಾಗುತ್ತೆ. ಬರಬೇಡ. ಅವನೇ ಕರ್ಕೊಂಬಂದಿದ್ದು ವರ್ಷನೇ ಕರ್ಕೊಂಬಂದಿದ್ದು. ಬರಬೇಡ ಪಾತ, ಬರಬೇಡ. ಎಲ್ಲಾನ ಸಿಕ್ಕಾಕೊಂಡ್ರೆ ಇಷ್ಟೊತ್ತನ ನೀನು ಕಳ್ತನ ಮಾಡಕ್ಕೆ ಬರಬೇಡ. ಕಳ್ತನ ಅಂಬದು ಏನು ಗೊತ್ತು? ಕೆಲಸ ಕೊಡ್ತಾರೆ, 50 ರೂಪಾಯಿ ಕೊಡ್ತಾರೆ ಅಮ್ಮಂಗೆ ಆಗುತ್ತೆ. ಬಾ, 50 ರೂಪಾಯಿ ಕೊಡ್ತೀನಿ, ನಾನು ಹೇಳಿದ ಕೆಲಸ ಮಾಡು ಅಂತ ಕರ್ಕೊಂಬರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ವರ್ಷ ತಪ್ಪು ಕೆಲಸ ಮಾಡೋದು ಮಾಡಿಬಿಟ್ಟು ಡಿಂಪಕ್ಕನ ಅವಳು ಇವಳು ಅಂತ ಮಾತಾಡಿದ್ಕೆ, ಬಾಯಿಗೆ ಹೊಡೆದಿದ್ಕೆ ಬಾಯಲ್ಲಿ ಕಚ್ಚಿ ಓಡೋಗ್ಬಿಟ್ಟ. ನೋಡು ಎಂಥ ಕೆಲಸ ಮಾಡೋಗಿದ್ದಾನೆ ಅವನು. ಬೆಳ್ಕರಿಲಿ ನನ್ನ ಮಗುಗೆ ಇದಾವ ಗ್ರಾಚಾರ. ಮನೆ ಹತ್ರ ಹೋಗ ನನ್ನ ಮಗನ ಹೋಗಿ ಎಳ್ಕೊಂಡು ಪಂಚಾಯ್ತಿಗೆ ಹಾಕ್ತೀವಿ. ಪಂಚಾಯ್ತಿಗೆ ಹಾಕಿ ನೀವು ಎಂಥ ನನ್ನ ಮಗ, ಎಂಥ ಅಲ್ಕ ನನ್ನ ಮಗ ಅಂತ ಹೇಳಿ ಪಂಚಾಯ್ತಿ ಕಟ್ಟೆಗೆ ಹಾಕಿದ್ರೇ ನನ್ನ ಮಗುಗೆ ಬುದ್ಧಿ ಬರೋದು. ಅಣ್ಣಯಾಗಿ ಹರ್ಷ ಎಷ್ಟೇ ಸಹಾಯ ಮಾಡಿದ್ರು ನೋಡು ತಮ್ಮ ಎಷ್ಟು ಮೋಸ ಮಾಡ್ದ ಅಣ್ಣಯ್ಯಗೆ ಅಂತ ಹೇಳಿ ಗೊತ್ತಾಗಬೇಕು ಊರಿನ ಜನಕ್ಕೆಲ್ಲ. ನಾನು ಎಷ್ಟು ಸಹಾಯ ಮಾಡಿದೆ, ಆದರೆ ಒಂದು ಸ್ವಲ್ಪನೂ ನೆನೆಸ್ಕೊಂಬ್ಲಿಲ್ವಲ್ಲ ಮನೆ ಆಳ ಎಂಥ ಕೆಲಸ ಮಾಡ್ದ. ಅವನಂತೂ ಸುಮ್ಮನೆ ಬಿಡಲ್ಲ. ಇವಾಗ ರಾತ್ರಿ ಏನು ಅಂತ ಸುಮ್ಮನೆ ಆಗಿದ್ದೀವಿ. ಬೆಳಕರಿಲಿ ಅವನಿಗೆ ಇದಾವ ಗ್ರಾಚಾರ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.